ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತಿದೆ ಇಲ್ಲಿ ಫೈನಲಿ ಶ್ರೇಷ್ಠ ತಾಂಡವ್ ಭಾಗ್ಯ ಮೂವರ ಮುಖಾಮುಖಿ ಆಗೋ ಗಳಿಗೆ ಬಂದೇ ಬಿಡ್ತು. ಈ ಕಡೆ ಭಾಗ್ಯ ಎಸ್ಕೇಪ್ ಆಗ್ತಾ ಇದ್ರೆ ಆ ಕಡೆ ತಾಂಡವ್ ಶ್ರೇಷ್ಠ ಕೂಡ ಎಸ್ಕೇಪ್ ಆಗೋ ಪರಿಸ್ಥಿತಿ ಬಂದಿದೆ. ಅಬ್ಬಬ್ಬಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಶ್ರೇಷ್ಠ ಜೊತೆ ಹಿತ ಮಾತಾಡ್ತಾರೆ ನೋಡಿ. ಈ ರೀತಿ ಎಲ್ಲ ಕೆಲವೊಮ್ಮೆ ಆಗ್ತಾ ಇರುತ್ತೆ, ಮನುಷ್ಯ ಆದಮೇಲೆ ಮಿಸ್ಟೇಕ್ ಮಾಡ್ತಾನಲ್ವ. ಕೆಲವೊಮ್ಮೆ ಉದಾಸೀನ ಬೋರ್ ಈ ರೀತಿ ನಮ್ಮನ್ನು ಮಾಡುತ್ತೆ ಅಂತ ಹೇಳಿದಾಗ ಇಲ್ಲ ಆ ರೀತಿ ಏನಿಲ್ಲ ಅಂದಾಗ ಸರಿ ನನಗೆ ಕೆಲವೊಮ್ಮೆ ಬೋರ್ ಆದಾಗ ನಾನು ಇದೇ ರೀತಿ ಬೇಜವಾಬ್ದಾರಿ ಆಗಿಬಿಡ್ತೀನಿ, ಉದಾಸೀನ ಮಾಡಿಬಿಡ್ತೀನಿ, ಕೇರ್ಲೆಸ್ ಮಾಡಿಬಿಡ್ತೀನಿ, ನಾನು ಸೋಂಬೇರಿ, ನೀವು ಸೋಂಬೇರಿ ಅಲ್ಲ ಆಯಿತಾ ಅಂತ ಹೇಳ್ತಾರೆ. ಜೊತೆಗೆ ಏನಿಲ್ಲ, ನೀವು ವೆಡ್ಡಿಂಗ್ ಡೆಕೋರೇಷನ್ಗೆ ಸಂಬಂಧಪಟ್ಟಾಗೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀರಾ ಅಂತಲ್ಲ, ಅಂದಮೇಲೆ ನೀವು ಆ ಕೆಲಸನ ತುಂಬ ಅಚ್ಚುಕಟ್ಟಾಗೆ ಮಾಡ್ತೀರಾ ಅಂತ ಹೇಳ್ತಾಳೆ. ನಂತರ ಈ ಕಡೆ ಏನಪ್ಪ ಇದು ಏನು ಮಾಡಲಿ ನಾನು ಅಂತ ಅಂದ್ಕೊಂಡು ಭಾಗ್ಯ ಟೆನ್ಷನ್ ಮಾಡ್ಕೋತಿದ್ದಾರೆ. ನಂತರ ಆ ಕಡೆ ಕುಸುಮ ಅವರು ಅಡುಗೆ ಅವ್ರ ಜೊತೆ ಮಾತಾಡ್ತಿದ್ದಾರೆ. ಈ ಕಡೆ ತಮ್ಮ ಕೆಲಸಗಾರ ಸಹಾಯಕರ ಜೊತೆ ಸರಿಯಾಗಿ ತರಕಾರಿ ಇಷ್ಟಪ್ಪ ಹಚ್ತಾರೆ ಅಂತ ಹೇಳ್ಕೊಡ್ತಿದ್ದಾರೆ. ಸಣ್ಣಕ್ಕೆ ಹಚ್ಚಬೇಕು ಅಂತ ಹೇಳ್ಕೊಂಡು ಈ ರೀತಿ ತರಕಾರಿ ಹಚ್ಚಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ನಂತರ ಈ ಕಡೆ ಒಂಟಿನ ನೋಡಿದಲ್ಲಿ ಹೆಡ್ ಶೆಫ್ಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ. ಅಷ್ಟರಲ್ಲಿ ಒಬ್ರು ಚಟ್ನಿ ಬೇಕು ಅಂತ ಕೇಳಿ ಬಂದಾಗ ಅಳಸ್ಲಿ ಚಟ್ನಿನ ಕೊಡ್ತಾರೆ. ಈ ಕಡೆ ಹೆಡ್ ಶೆಫ್ ಅದನ್ನು ತಿಂತದಾಗೆ ಯಾರೀ ಈ ಚಟ್ನಿನ ಮಾಡಿದ್ದು, ಎಲ್ರಿ ನಿಮ್ಮ ಮನೆ ಓನರ್, ನಿಮ್ಮ ಹೋಟೆಲ್ನ ಓನರ್, ಕರೀರಿ ನಿಮ್ಮ ಓನರ್ನ, ಈ ರೀತಿ ನಾ ಕೊಡೋದು ಕಸ್ಟಮರ್ಸ್ಗೆ ಅಂತಿದ್ರೆ ಓನರ್ ಬರ್ತಾರೆ. ನಂತರ ಈ ಕಡೆ ಕುಸುಮ ಅವ್ರು ಕೂಡ ನಾನೇ ಮಾಡಿದ್ದು ಅಂತ ಕೂಡ ಅವರು ಕೂಡ ಬರ್ತಾರೆ. ನಂತರ ಏನಪ್ಪ ನಿಂದು, ಏನು ನಿನ್ನ ರುಚಿ ಸರಿಯಾಗಿಲ್ವೇನೋ, ಏನಾಯಿತು ಅಂದಾಗ ಯಾರು ಈ ಚಟ್ನಿ ಮಾಡಿದ್ದು, ಈ ರೀತಿನ ಚಟ್ನಿ ಮಾಡೋದು ತಿನ್ನೋಕ್ಕಾಗತ್ತಾ, ಕೊಡೋಕ್ಕೂ ಮುನ್ನ ಸರ್ವಿಸ್ ಮಾಡೋಕ್ಕೂ ಮುನ್ನ ಟೇಸ್ಟ್ ನೋಡಬೇಕು ಅಂತ ಗೊತ್ತಾಗಲ್ವಾ ಅಂದಾಗ ಏನಪ್ಪ ಹೇಳ್ತಿದ್ಯಾ, ನನ್ನ ಚಟ್ನಿ ಬಗ್ಗೆ ಕಮೆಂಟ್ ಮಾಡಬೇಡ, ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ, ಇಲ್ಲಿ ತನಕ ಎಲ್ರಿಗೂ ಕೂಡ ಕೊಟ್ಟಿದ್ದೀವಿ, ಎಲ್ಲರೂ ಕೂಡ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ, ನಿನ್ನೊಬ್ಬನ ನಾಲ್ಗೆ ರುಚಿ ಸರಿಯಿಲ್ಲ, ನಿನ್ನ ರುಚಿ ಸರಿ ಇಲ್ಲದೆ ಇರೋದಕ್ಕೆ ನೀನೇ ನನ್ನ ಚಟ್ನಿ ಬಗ್ಗೆ ಹೇಳೋದು, ನನ್ನ ಚಟ್ನಿ ಬಗ್ಗೆ ಕಮೆಂಟೇ ಮಾಡಬೇಡ, ಪಕ್ಕದ ಹೋಟೆಲ್ಗೆ ನಾನು ಮಾಡಿರೋ ಉತ್ಸವ್ಗೆ ಹೋಗ್ತದೆ ಗೊತ್ತಾ, ಆ ಹೋಟೆಲ್ ಅವ್ರಿಗೆ ನಂದೇ ಬೇಕಾಗಿದೆ ಗೊತ್ತಾ, ಅಷ್ಟೆಲ್ಲ ಹೆಸರು ನನ್ನ ಚಟ್ನಿ ಬಗ್ಗೆ ಮಾತಾಡ್ತಿದ್ಯಲ್ಲ, ಅಡುಗೆ ಬಗ್ಗೆ ಎಲ್ಲ ಕಮೆಂಟ್ ಮಾಡಬೇಡ, ನಾನು ಯಾವತ್ತೂ ಕರೆಕ್ಟಾಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಹೆಡ್ ಶೆಫ್ ಕೂಡ ಬರ್ತಾರೆ, ಓನರ್ ಕೂಡ ಬರ್ತಾರೆ. ಏನಮ್ಮ ಈ ರೀತಿನ ಕಸ್ಟಮರ್ಸ್ ಜೊತೆ ಬಿಹೇವ್ ಮಾಡೋದು, ಸ್ವಲ್ಪ ಸೈಲೆಂಟ್ ಆಗಿರ್ತೀಯ, ಹೇಗೆ ಕಸ್ಟಮರ್ಸ್ ಜೊತೆ ಬಿಹೇವ್ ಮಾಡಬೇಕು ಅಂತ ಗೊತ್ತಾಗಲ್ವಾ ನಿನಗೆ, ಸಾರಿ ಸರ್ ನಿಮಗೆ ಬೇರೆ ರಿಪ್ಲೇಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಏನೂ ಕೂಡ ಬೇಕಾಗಿಲ್ಲ ಅಂತ ಹೇಳ್ತಾರೆ ಕಸ್ಟಮರ್. ನಂತರ ಹೆಡ್ ಶೆಫ್ ಏನಮ್ಮ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ, ನೀನೇ ಮಾತಾಡೋಕ್ಕೆ ನನಗೆ ಗೊತ್ತಿದೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತ, ತಪ್ಪು ಮಾಡಿಲ್ಲ ಅಂದಮೇಲೆ ಒಪ್ಕೊಳ್ಳೋಳಲ್ಲ ನಾನು ಅಂತ ಹೇಳ್ತಿದ್ರೆ, ಏನಮ್ಮ ಇದನ್ನ ಏನು ನಿನ್ನ ಮನೆ ಅಂತ ಅನ್ಕೊಂಡ್ಬಿಡ್ತೀಯ, ಅಧಿಕಾರ ಚಲಾಯಿಸೋಕೆ ಎಲ್ಲರೂ ನಿನ್ನ ಮಾತು ಕೇಳಬೇಕು ಅಂತ ಹೇಳೋಕೆ ಅಂತ ಹೆಡ್ ಶೆಫ್ ಹೇಳ್ತಿದ್ರೆ, ಏನಯ್ಯ ನೋಡಿ ಸರಿ ಹೆಂಗೆ ಮಾತಾಡ್ತಿದ್ದಾನೆ ಅವನು ಅಂತ ಜೋರು ಮಾತಾಡ್ತಿದ್ದಾರೆ. ಈ ಕಡೆ ಕುಸುಮರು ಅವ್ರು ಏನು ಹೇಳಿದ್ರು, ಅವರು ಸರಿಯಾಗೇ ಹೇಳಿದ್ರು, ನಿಂದು ಕೂಡ ಅತಿ ಆಗ್ತಿದೆ ಅಮ್ಮ, ನಾನು ಕೂಡ ನೋಡ್ತಿದ್ದೀನಿ, ಇಡೀ ಹೋಟೆಲ್ಲೇ ನಂದು ಅನ್ನೋ ಥರ ಆಡ್ತೀಯ ಬಾಯ್ಲಿ ಅಂತ ಹೇಳಿ